ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವುದಿಲ್ಲ. ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ 1944 ಹೇಳ್ಯಾರ ಅಂಬೇಡ್ಕರ್. ನೀವು ಭೀಮ್ ಆರ್ಮಿಯವ್ರ ಆ ಸಾಬನ್ನು ತೊಗೊಂಡೇನು ಮಾಡಿರಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿಯ ವಿರುದ್ಧ. ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ಮಾಡಿರಿ. ನಾ ಕೇಳ್ತೀನಿ ನಿಮ್ಗೆ, ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು, ಇದೇ ನಿಮ್ಮ ಇಂದಿರಾ ಗಾಂಧಿ, ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ 370 ತೆಗಿಕ್ಕಿಂತ ಮುಂಚೆ ಎಷ್ಟು MLAಗಳು MP ಗಳು SC ಇದ್ದರು, ಎಷ್ಟು ಮಂದಿ SC ST ಜನಾಂಗದವರು ಸರ್ಕಾರಿ ನೌಕರಿ ಇತ್ತು, ದಾಖಲೆ ಕೊಡಲಿ. ರಾಹುಲ್ ಗಾಂಧಿಯವ್ರು ಕೊಡಲಿ, ಪ್ರಿಯಾಂಕಾ ಖರ್ಗೆಯರು ಕೊಡಲಿ. ಕಾಶ್ಮೀರದಲ್ಲಿ SC ST ರಿಸರ್ವೇಷನ್ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ 370 ಕೊಟ್ಟಿದ್ದರು. ಓನ್ಲಿ ಜನರಲ್ ಇತ್ತು, ಎಲ್ಲ ಮುಸಲ್ಮಾನ್ರೆ. ಯಾವುದೋ ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್ರು, ಎಲ್ಲ MLA MPಗಳು ಮುಸಲ್ಮಾನ್ರು. ಒಬ್ಬ SC MLA ಇಲ್ಲ, ಒಬ್ಬ SC ST ಜನಾಂಗದವ MP ಇಲ್ಲ, ಒಬ್ಬ SC ST ಜನಾಂಗದವ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ, ಸರ್ಕಾರಿ ನೌಕರದಾರಿಲ್ಲ. ಅಲ್ಲಿ ಮುಸಲ್ರು ಏನು ಮಾಡ್ತಿದ್ರು, ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹೊಡೋದು ಪೌರ ಕಾರ್ಮಿಕರು ಅದಾರ ತಿಳ್ಕೊರಿ. ಆಕೆಗೆ 35-40 ಸಾವಿರ ರೂಪಾಯಿ ಪಗಾರ ಬರ್ತಿತ್ತು. ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ 8-10 ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆಯಿಂದ ಕಸ ಹುಡುಕ್ತಿದ್ರು. ಅವ್ರು 40 ಸಾವಿರ ಪಗಾರ ತೊಗೋತಿದ್ರು, ಇವ್ರಿಗೆ ಎಷ್ಟು ಕೊಡ್ತಿದ್ರು? 10 ಸಾವಿರ ಕೊಡ್ತಿದ್ರು. ನರೇಂದ್ರ ಮೋದಿಯವರು ಆರ್ಟಿಕಲ್ 370 ತೆಗೆದಿರ್ಲಿಕ್ಕಂದ್ರೆ ಇವತ್ತು ಆರ್ಟಿಕಲ್ 370 ಏನು ತೆಗೆದಾರಲ್ಲ, 5 ಮಂದಿ SC MLA ಅದಾರ ಜಮ್ಮು ಕಾಶ್ಮೀರದಲ್ಲಿ. ಇವತ್ತು ಅಂಬೇಡ್ಕರ್ ಅವರ ಕನಸು ನನಸಾಗಿದೆ. ಭೀಮ್ ಆರ್ಮಿ ನಿಜವಾಗಿ ನೀವು ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ, ಮೊದಲು ಕಿತ್ತು ಹೊಡೀರಿ. ನಿಮ್ಗೆ ಆ ಹಕ್ಕಿಲ್ಲ. ನೀವು ಏನು ಪರೇಡ್ ಮಾಡಿರಿ, ನೀವು ಒಂದು ಸಂಘಟನೆ ಮಾಡ್ಕೋರಿ, ನಮ್ದು ಏನೂ ತಕರಾರಿಲ್ಲ. ಇದರಿಂದ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಪ್ರಿಯಾಂಕಾ ಖರ್ಗೆ ರೊಕ್ಕ ಭಾಳ ಐತ್ರಿ, ಚಿಕ್ಕಾಪಟ್ಟೆ. ಅವ್ರ ಅಪ್ಪನಿಂದ 50 ವರ್ಷದ ದುಡ್ಡ ಈಗ ತಳಗ ಇದು ಆಗ್ಯಾವ, ಕೊಳಿಲಾಕತ್ತಾವ ನೋಟ್ಗಳು. ಅದನ್ನೇ ಅವ್ರು ಏನಾರು ಗುಲ್ಬರ್ಗಾ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಅದಾರಲ್ಲ ಎಲ್ಲರಿಗೂ ಒಂದು 10 ಲಕ್ಷ ರೂಪಾಯಿ ಮನೆ ಕಟ್ಸಿಕೊಟ್ಟಿದ್ರು. ಅವ್ರದ್ದು ಅರ್ಧ ಆಸ್ತಿ ಕರ್ಗೋದಿಲ್ಲ, ಅಷ್ಟು ಆಸ್ತಿ ಐತಿ. ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕಟ್ಟಿ ಕೊಟ್ಟಿಲ್ಲ, ಯಾವ ದಲಿತರಿಗೂ ನೌಕರಿ ತೊಗೊಂಡಿಲ್ಲ. ಅವ್ರದ್ದೇ ಶಿಕ್ಷಣ ಸಂಸ್ಥೆ ಐತಿ. ದಲಿತರಿಗೆ 8 ಮಂದಿ ಲೆಕ್ಚರರ್ ಅದಾರ, ಪ್ರಿನ್ಸಿಪಾಲ್ರಿ 8 ಅದಾರ, ಅಲ್ಲಿ ಬ್ರಾಹ್ಮಣರು ಅದಾರ. ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡ್ಲಪ್ಪ. ಬ್ರಾಹ್ಮಣರು ಶಾಣೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ, ದಲಿತರನ್ನ ಯಾಕೆ ಮಾಡಿಲ್ಲಪ್ಪ? ಕೇಳಬೇಕಲ್ಲ ಇದನ್ನು ಯಾರು ಕೇಳೋದಿಲ್ಲ. ಏನು ಮಾಡೋದು? ನಮ್ಮದು ಬರೀ ವಿವಾದಾತ್ಮಕ, ಹಂಗಂದ್ರು ಹೆಂಗಂದ್ರು. ಅಲ್ಲ, ಈಗ ವಿರೋಧ ಮಾಡ್ತಾ ಇದ್ದಾರೆ RSSಗೆ ಪಥಸಂಚಲನ ಅವತ್ತೇ ಮಾಡ್ತೀನಿ ಅಂತೇಳಿ. ಅದಕ್ಕೆ ಭೀಮ್ ಆರ್ಮಿ ಹಿಂದೆ ಕೂಡ ಅವ್ರದ್ದು ಏನೋ ಕೈ ನೋಡಿರಿ, ಪಥಸಂಚಲನ ಸಂಘದ್ದು ಒಂದು ಕಡೆಯಿಂದ ಬರ್ತದೆ, ಇವರು ಒಂದು ಕಡೆಯಿಂದ ಬರಲಿ. ಬಡದಾಟ ಮಾಡ್ತೀನಿ ಅಂತ ನನಗೆ ಅರ್ಥ ಇಲ್ಲ. ನೀವು ಅದನ್ನು ದಲಿತರು ವರ್ಸಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತೀರಿ. ನೀವು ಕೂಡ್ಸೋರಲ್ಲ, ನೀವು ಹಾಳು ಮಾಡೋರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSS ಒಂದು ಸಾಕ್ಯಕ್ಕೆ ಹೋಗ್ಯಾರ ಹಿಂದಕ್ಕೆ. ಇವರು ಪೂಜಾ ಹೆಡ್ಗೇವಾರ್ ಅವ್ರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನ ಅವರು ಕೇಳಿ. ಈಗಲೂ ಆ ಪಥಸಂಚಲನಲ್ಲೂ ಪಾಲ್ಗೊಳ್ಳಕ್ಕೆ ಅನೇಕ ದಲಿತರು ಕೂಡ ಅದರೊಳಗೂ ಇದ್ದಾರೆ. ಅದಾರೆ ಅಲ್ಲಿ ದಲಿತ ಕೇಳೋದಿಲ್ಲಲ್ಲ. RSSನಾಗ ಯಾರ ಜಾತಿನೇ ಕೇಳೋದಿಲ್ಲ. ಅವ್ರು ಒರೇ ಹಿಂದೂ. ಎಷ್ಟು ಮುಸಲ್ಮಾನರು ಸಹಿತ ಅದ್ರಾಗ ಕೆಲವೊಂದು ಕಡೆ ಪಥಸಂಚಲನದಾಗ ಸೇರ್ತಾರೆ. RSSನಾಗ ಹಿಂದೂ ಅಂಥೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅವರು. ಅಂದ್ರೆ ಅಲ್ಲಿ ಜಾತಿ ಇಲ್ಲ. ಅವ ಯಾರು ದಲಿತರು ಅದನ್ನು ಗೊತ್ತಿಲ್ಲ, ಯಾರು ಬ್ರಾಹ್ಮಣ ಅದನ್ನು ಗೊತ್ತಿಲ್ಲ, ಯಾವ ಲಿಂಗಾಯತ ಅದು ಗೊತ್ತಿಲ್ಲ. ಅವ ಒಬ್ಬ ಸ್ವಯಂ ಸೇವಕ ಅಟ್ಟೆ ಅಲ್ಲಿ ಅವರು ಪರಿಗಣನೆ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಈ ರೀತಿ MP ಪಾಲ್ರು ಖರ್ಗೆ ಅವ್ರು ಏನು ನೀವು ಹಾಳು ಮಾಡ್ಲಿಕ್ಕೆ ಹೊಂಟಿರಲ್ಲ, ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ. RSS ನೋಂದಣಿ ಆಗದ ಸಂಸ್ಥೆ, RSS ರಿಜಿಸ್ಟರ್ ಆಗಿಲ್ಲ. ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ, ಅವೆಲ್ಲ ನೋಂದಣಿ ಆಗ್ಯಾವ. ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ.
ಎಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರ್ಸ್ಯಾರ ಸುಮ್ಮನೆ ಏನಾರ ಅದ್ರ ಈಗ ಬಗ್ಗೆ ಪರವಾನಗಿ- 100 ವರ್ಷದಿಂದ ಯಾರು ಕೇಳಲ್ಲ, ಇವ್ರು ಯಾರು ಕೇಳೋರು? ಅಲ್ಲ ಸರ್, ಈಗ ಪರವಾನಗಿ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಪರವಾನಗಿ ಪಡಿಬೇಕು ಅಂದರೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡಲೇಬೇಕಾಗ್ತದೆ ಜಿಲ್ಲಾಧಿಕಾರಿ. ಅದಕ್ಕೆ ಈ ಒಂದು ಅಡ್ಗಾಲ್ ಹಾಕ್ಲಿಕ್ಕೆ ಈ ರೀತಿ ಮಾಡಿದ್ದಾರೆ. ನೋಡ್ರಿ, ಅವ್ರು ಏನು ಮಾಡ್ತಾರೆ ಮಾಡಲಿ, ಇನ್ನೊಂದು 2 ವರ್ಷ ಹಾರಾಡ್ತಾರೆ, ಮುಂದೆ ನಾವು ಬರ್ತೀವಿ. ವಿಜೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ, ನೀವೇನು ಕಲ್ಪನೆ ಇಟ್ಕೋಬೇಡ್ರಿ ಮೀಡಿಯಾದವ್ರು. ಸರಿ, ನಾನೇ ಬರಾವ, ಅವಾಗ ನೀವು ನನ್ನ ಬಲ್ಲೇ ಬರಬೇಕು. ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತೆ ಯಾರ್ಯಾರು ಚಾನಲ್ದು ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ, ನಿಮ್ಮ ಸೊಂಡಿ ಸಹಿತ ನೋಡಿದ್ರಿ ಗೆಟ್ ಔಟ್ ಐತೀನಿ. ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ, ಇಲ್ಲ ಜಾರಕಿಹೊಳಿ ಅವರು CM ಆಗುವಂತ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ, ನೆಕ್ಸ್ಟ್ CM ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳ್ತಾರೆ. ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ. ಸಿದ್ದರಾಮಯ್ಯ 30 ಪೀಸ್ ಯಾರು ಎತ್ತಿಂತರ. ಈಗ ಇಡೀ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಕತ್ತಾರ? ಬೆಂಗಳೂರಿನಾಗ ಕೂತು ರೊಕ್ಕ ಯಾರು ತಿಲ್ಲಕತ್ತಾರ? ಯತೀಂದ್ರ ಸುರೇಶ, ಯಾರು ಬೈರತಿ ಸುರೇಶ, ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟರ್ಗಳು. ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಯತೀಂದ್ರಿಗೆ ಬಿಟ್ಟಾರಂದ್ರೆ ಇವತ್ತು ಯತೀಂದ್ರ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ದರಾಮಯ್ಯ ಹೇಳ್ದಂಗೆ. ಸಿದ್ದರಾಮಯ್ಯ ಹೇಳಿ, ಇಲ್ಲ ಅಯೋಗ್ಯದಾನ ಇವ ಯಾರೋ ಜಾರಕಿಹೊಳಿ ಅಂತ ಹೇಳಿ, ನಮ್ಮ ಇಲ್ಕಂದ್ರೆ ನನ್ನ ಮಗ ಅಯೋಗ್ಯದಾನ ಬುದ್ಧಿ ಕೆಟ್ಟೈತದ ಅದೋರು ಹೇಳಿ. ಮಾತಿನ ಬರದಲ್ಲಿ ಹೇಳಿದ್ದಾರೆ, ಆ ರೀತಿ ಅವ್ರ ಅರ್ಥ ನೀವು ಅರ್ಥೈಸ್ಕೊಳ್ಳೋದು ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ಸಂಘಟನೆ ನಾನು ಮಾಡಿದ್ದೆ ಅದನ್ನ ಮುಂದುವರ್ಸ್ಕೊಂಡು ಇವ್ರು ಹೊಂಟಾರ ಅರ್ಥದಲ್ಲಿ. 5 ಸಂಘಟನೆ ಮಾಡಿದ್ದೆ ನಾನು, ಅದನ್ನ ಮುಂದುವರ್ಸ್ಕೊಂಡು ಸತೀಶ್ ಜಾರಕಿಹೊಳಿ ಹೊಂಟಾರ. ಹಂಗಾಗಿ ಯತೀಂದ್ರ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಪಡಿತೈತೆ ಅಂತ ಹೇಳ್ಯಾರೋ ಏನು ಅಹಿಂದ ಅಂತ ಹೇಳ್ಯಾರೋ? ಇದು ನನಗೆ ಹೇಳ್ರಿ, ನೀವು ಮಾಧ್ಯಮದವ್ರು ಹೇಳ್ರಿ. ಯತೀಂದ್ರ ಹೇಳಿದ್ದೇನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಐತೆ ಅಂತ ಹೇಳ್ಯಾರ. ಯಾರು? ಸತೀಶ್ ಜಾರಕಿಹೊಳಿ ಅವರು. ಅವ್ರು ಹೇಳ್ಯಾರ ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ. ಇಲ್ಲಾಂದ್ರೆ ನನ್ನ ಮಗ ಹುಚ್ಚದನ, ತಪ್ಪು ಮಾತಾಡ್ತಾನೆ, ಅವನದೇನು ನಂಬೇಡ್ರಿ. ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ, ನಾನು ಅವರು ಕಳೆದ 50 ವರ್ಷದಿಂದ ಯಾವುದೇ ರೀತಿ ಹಣಕಾಸಾಗಲಿ ಸಂಬಂಧವಾಗಲಿ ಇಟ್ಕೊಂಡಿಲ್ಲ ಅಂತ ಕೊಡಲಿ ಅಂದ್ರೆ ನಂಬ್ತೀವಿ. ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಯಾರ, ವೇಗದಲ್ಲಿ ಹೇಳ್ಯಾರ, ಅವೇನು ಅರ್ಥ ಇಲ್ಲ ಬರ್ತಿಲ್ಲ. ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತೇಳಿ ಯತೀಂದ್ರ ಹೇಳಿದ್ದಾರೆ. ಭ್ರಷ್ಟ ರಾಜಕಾರಣಿಗಳೇ ಈ ದೇಶಕ್ಕೆ ಮಾರಕ. ಎಲ್ಲ ಪಾರ್ಟಿಗೆನೂರ ಕಾಂಗ್ರೆಸ್ನಾಗನವ್ರು ಅಷ್ಟೇ ಅಲ್ಲ, BJP ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು. ಅವರೆಲ್ಲ ಭ್ರಷ್ಟರು ಅಂದ್ರೆ ಮಹಾಭ್ರಷ್ಟರು. ಇವತ್ತು ವಿದೇಶಕ್ಕೆ ಹೋಗ್ಯಾರ ಅವರೆಲ್ಲ. ಯಡಿಯೂರಪ್ಪ ಕುಟುಂಬ ಎದಕ್ಕೆ ಹೋಗ್ಯಾರ? 1000 ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ, ನೋಡ್ಕೊಂಡು ಬರ್ಲಕ್ಕೆ ಹೋಗ್ಯಾರ. ನೋಡಿ, ಈ ಹಟಗೆ ನಂದು, ಈ ಹೋಟೆಲ್ ನಂದು ಅಂತ ನೋಡ್ಲಕ್ಕೆ ಹೋಗ್ಯಾರ. ನೀವು ಇದರದನ್ನು ಬರೀದಿಲ್ಲ, ವಿದೇಶಕ್ಕೆ ಹೋಗಿಲ್ಲ. ಹಿಂದುತ್ವ ಸಮಾಜ ವಿಜೇಂದ್ರ ಅವರು ಹಗಲು ರಾತ್ರಿ ಕರ್ನಾಟಕದ ಜನರ ಸಲ ದುಡಿತಾರಂತ ನೀವು ಹೊಡ್ಕೊತ್ಕೊಂಡಿರ್ತೀರಿ ಟಿ ವಿ ಒಳಗೆ. ನೀವಂದ್ರೆ ಏನು ಕತ್ತಿ ಕೇಳೋದು? ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ಕುಟುಂಬದವ್ರು ಎದಕ್ಕೆ ಹೋಗೈತಿ? ಎಲ್ಲಿ ಯಾವ ಊರಾಗ ಯಾವ ದೇಶನಾಗ ಆಸ್ತಿ ಮಾಡಿ ನೋಡ್ಲಕ್ಕೆ ಹೋಗಿತ್ತು? ಏನಲ್ಲಿ ಏನು ಗೋಳ್ಗುಮಟ್ ನೋಡ್ಲಕ್ಕೆ ಹೋಗ್ಯಾರ, ಉಪ್ಪಲಿ ಬುರ್ಜ್ ನೋಡ್ಲಕ್ಕೆ ಹೋಗ್ಯಾರ? ಏನು ಅಲ್ಲಿ ಕೂತು ಟಿ ವಿ ಒಳಗೆ ಗೋಳ್ಗುಮಟ್ ನೋಡೋರು ಅದಾರ? ಇನ್ನೊಂದು ಕುಮಾರಸ್ವಾಮಿ ಅವರು